ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರಣಿ ಮಾತಾಡ್ತಿದ್ದೇನೆ. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ಅಪೂರನ್ಗೆ ಶೂಟಿಂಗ್ ಇದೆ. ಸೊ ಇವತ್ತು ನಾವು ಬೆಳಿಗ್ಗೆನೇ 6 ಗಂಟೆಗೆ ಎದ್ಬಿಟ್ಟು ನಾವು ಕಾರ್ಕಳದ ಆನೆಕೆರೆ ಪಾರ್ಕ್ ಇದೆಯಲ್ಲ ಅಲ್ಲಿ ಬಂದಿದ್ದೀವಿ ಬಸ್ದಿಗೆ. ಸೊ ಅಲ್ಲಿ ಶೂಟಿಂಗ್ ಇದೆ. ನಾವು ಹೋಗಿರೋ 2 ಪ್ಲೇಸೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಂತೂ ಈ ಕೆರೆಯಲ್ಲಿ ಬಾತುಕೋಳೆಲ್ಲ ತುಂಬ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಲಿಕ್ಕೆ. ಅದೆಲ್ಲ ಒದ್ದೆ ಆಗಿಬಿಟ್ಟು ಮೇಲ್ಗಡೆ ಬಂದು ನಿಂತಿದೆ ಪಾಪ. ಅಲ್ಲಿ ದೂರದಲ್ಲಿ ಕಾಣ್ತಿದ್ದಲ್ಲ ಅದು ಫೋಟೋಶೂಟ್ ಆಗ್ತಿದೆ, ಕೃಷ್ಣ ವೇಷ ಹಾಕಿದ್ದಾರೆ ಪಾಪುಗೆ. ಇಲ್ಲಿ ಆಲ್ಮೋಸ್ಟ್ ಫೋಟೋಶೂಟು ಇಲ್ಲಾಂದರೆ ಶೂಟಿಂಗಿಗೆ ಆಲ್ಬಮ್ ಸಾಂಗ್ ಇದೆಲ್ಲ ಈ ಥರ ಇಲ್ಲಿಗೆಲ್ಲಿ ಬರ್ತಾರೆ. ಇಲ್ಲಿಗೆ ತುಂಬಾ ಚೆನ್ನಾಗಿದೆ ಲೊಕೇಶನ್ ಎಲ್ಲ. ಈ ಬಾತುಕೋಳಿ ಅಂತೂ ನೋಡಿದಷ್ಟು ಖುಷಿ ಆಗ್ತಿತ್ತು, ನಾನಂತೂ ಅದನ್ನೇ ನೋಡ್ತಾ ಕೂತ್ಕೊಂಡಿದ್ದೆ. ಕೃಷ್ಣ ವೇಷ ಹಾಕಿದ್ದಾರೆ ಪಾಪುಗೆ, ತುಂಬಾ ಕ್ಯೂಟಾಗಿ ಕಾಣ್ತಿತ್ತು. ಫೋಟೋಶೂಟೆಲ್ಲ ಮಾಡ್ತಿದ್ರು ಪಾಪ ಅವರು. ಬೆಳಿಗ್ಗೆನೆ ಬಂದು ಸ್ವಲ್ಪ ಹನಿ ಮಳೆ ಬರುತ್ತಾನೋ ಇತ್ತು ಮಾತ್ರ. ಸೊ ಕ್ಯೂಟ್ ಅಲ್ವಾ ಪಾಪು. ನಿಮಗೊಂದು ಗುಡ್ ನ್ಯೂಸು ಏನಂದರೆ ನಮ್ಮ ಮನೆಗೆ ಹೊಸ ಮೆಂಬರ್ ಆ್ಯಡ್ ಆಗ್ತಿದ್ದಾರೆ. ಬಟ್ ಅವಳಿಗೆ ತುಂಬಾ ಬೇಜಾರು, ಯಾಕಂದರೆ ಅವಳಿಲ್ಲ ಅಂತ ತೊಗೊಳ್ಳುವಾಗ. ಹೌದು, ನಮ್ಮ ಗಾಡಿ ತೊಗೊಳ್ತಿದ್ದೀವಿ ನೋಡಿ. ಅವಳು ಏನು ಹೇಳ್ತಿದ್ದಾಳೆ ಅಂದರೆ ಅಲ್ಲಿ ಹೆಸರು ಹಾಕಿದ್ರಲ್ಲ ಅದನ್ನು ತೆಗೆದ್ಬಿಟ್ಟು ಅಪೂರ್ವ ಅಂತ ಹಾಕಿ ಅಂತ. ಬಟ್ ನನ್ನ ಹಸ್ಬೆಂಡ್ ಅಪೂರ್ವನ ಅಪ್ಪ ಮನೆಗೆ ಹೋಗ್ಬಿಟ್ಟು ಅದೇ ಕೆಲಸ ಮಾಡಿದ್ದಾರೆ, ಕೂಡಲೇ ಚೇಂಜ್ ಮಾಡಿದ್ದಾರೆ ನೋಡಿ, ಅಪೂರ್ವ ಅಂತ ಹಾಕಿದ್ದಾರೆ. ಅಲ್ಲಿ ಮುಗಿಯಿತು ಶೂಟು. ನೆಕ್ಸ್ಟ್ ಶೂಟು ಇಲ್ಲಿ ಉಡುಪಿ ಕೃಷ್ಣ ಮಠ ಇದೆಯಲ್ಲ ಅಲ್ಲಿ ಆಗ್ತಾಯಿತ್ತು. ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ, ಅಂದರೆ ಎಲ್ಲ ಫುಲ್ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ನಿಮಗೋಸ್ಕರ. ಇಲ್ಲೊಬ್ಬರು ಅಜ್ಜ ಡ್ಯಾನ್ಸ್ ಮಾಡ್ತಾ ಬೊಬ್ಬೆ ಹೊಡಿತಾಯಿದ್ರು, ಅದೊಂದು ಸ್ವಲ್ಪ ತೆಗ್ದಿದ್ದೀನಿ ನೋಡಿ. ಬಟ್ ಯಾರಂತ ಗೊತ್ತಿಲ್ಲ, ಕಾಮಿಡಿ ಆಗ್ತಿತ್ತು ನಮ್ಗೆ ನೋಡುವಾಗ. ಇದು ಗೊತ್ತಲ್ಲ ಗೀತಾ ಮಂದಿರ ಮಠದ ಹತ್ರ ಇದೆಯಲ್ಲ. ನಮ್ಮ ಅಪೂರನ್ಗೆ ಶಾಪಿಂಗ್ದೆಲ್ಲ ತುಂಬ ಜೋರು ಹುಚ್ಚು. ಅಲ್ಲಿ ನೋಡ್ತಾ ಇದ್ಲು ಶೂಟ್ ಆಗ್ತಿರುವಾಗಲೇ ಅದು ಬೇಕು ಇದು ಬೇಕು ಅಂತ. ಬಟ್ ನಾನು ಯಾವುದೂ ತಗೊಳ್ಳಿಲ್ಲ. ಆಮೇಲೆ ಲಾಸ್ಟಿಗೆ ಏನೋ ಒಂದು ಕನ್ನಡಿ ಥರ ಬೇಕು ಅಂದರು, ಮತ್ತು ಬೇಜಾರು ಮಾಡೋದೇನಕ್ಕೆ ಅಂತ ತಗೊಂಡೆ. ಇಲ್ಲಿ ಪುಟ್ಟ ಕೃಷ್ಣ ಇತ್ತು ನೋಡಿ, ಸಖತ್ತಾಗಿತ್ತಲ್ವ, ತುಂಬಾ ಕ್ಯೂಟಾಗಿದೆ ನೋಡಿ. ಇಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದರೆ ಅಪ್ಪ ಅಮ್ಮನ ಜೇಬಂತೂ ಖಾಲಿ ಆಗುತ್ತೆ ಪಕ್ಕ ನೋಡಿ. ನನಗೇ ಖುಷಿಯಾಗೋಯ್ತು. ಇದು ಮಡಿಕೆ ಥರ ಇದೆಯಲ್ಲ, ಇದಂತೂ ತುಂಬಾ ಚೆನ್ನಾಗಿತ್ತು, ಚಿಕ್ಕದಾಗಿ ಎಲ್ಲಿ ನೋಡಿದ್ರೆ ಅದೇನೇ ಕಾಣ್ತಾ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಅದು ತೊಗೊಂಡೋಗಿ ಏನು ಮಾಡೋದಲ್ವಾ, ಚಿಕ್ಕ ಮಕ್ಕಳಿದ್ರೆ ಕೃಷ್ಣ ವೇಷ ಹಾಕೋಕ್ಕೆ ಏನಾದರೂ ಬೇಕಾಗ್ತಿತ್ತು. ಬಟ್ ನಾನು ತೊಗೊಳ್ಳಿಲ್ಲ, ಆದರೆ ಚೆನ್ನಾಗಿತ್ತು, ಅದಕ್ಕೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಸ್ವಲ್ಪ. ನೋಡಿ ಇದು ತಾಮ್ರದ್ದು ಎಲ್ಲ ಬರುತ್ತಲ್ಲ, ಹಿತ್ತಾಳೆ ತಾಮ್ರದ್ದೆಲ್ಲ ಮೂರ್ತಿಗಳು, ಇದು ಕೂಡ ಚೆನ್ನಾಗಿತ್ತು. ತುಂಬಾ ಕಲೆಕ್ಷನ್ ಇತ್ತು ತುಂಬ. ಅಂದರೆ ಓಪನ್ ಆಗಿರಲಿಲ್ಲ ಅಂಗಡಿ, ನಾವು ಬೇಗ ಹೋಗಿದ್ವಲ್ವ. ಸೊ ಅಂಗಡಿ ಎಲ್ಲ ಓಪನ್ ಮಾಡ್ತಿದ್ರು ಅಷ್ಟೇ. ಕೃಷ್ಣನ ಮೂರ್ತಿ ತುಂಬಾ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ತಿರುಪತಿ ಕೃಷ್ಣ ನನ್ನ ಫೇವ್ರೆಟ್ ಕೃಷ್ಣ. ವಿಡಿಯೋ ಇನ್ನೂ ಮುಗ್ದಿಲ್ಲ. ನೆಕ್ಸ್ಟ್ ಶೂಟ್ಗೆ ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತೀವಿ, ಯಾವ ಪ್ಲೇಸ್ ಹೋಗ್ತಿದ್ದೀವಿ ಅಂತ ನೋಡಿ ನೀವು. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.
ನಮ್ಮ ಅಪುರ ನೋಡಿ ಶೂಟ್ ಗ್ಯಾಪಲ್ಲಿ ಕೂಡ ಬಂದು ನನ್ನ ತಲೆ ತಿಂತಿದ್ದಾಳೆ, ಅದು ಕನ್ನಡಿ ತೆಕ್ಕೊಡು ಅಂತ. ಬೇಗ 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 ಹತ್ತಿರ ಆಡೆ ವೇಷ ಕಿತ್ತನು ನನಗೆ ಕಿತ್ತನು ಮಾರಿಯದಿ. ಹಾಯ್ ಸಾಕಂಡ ದೊಂಬತ್ತ ಅಪೂರ್ವ ಸೇ ಹಾಯ್ ಸಾಕಂಡ ಅಪೂರ್ವ ರೋಲ್ ಶೂಟಿಂಗ್ ಅವನು ನಿಕ್ ರಜ್ ಅಂತೈತೆ ಓಲೋ ಕೃಷ್ಣ ಮಠ ಐತೆ ನೆಕ್ಸ್ಟ್ ಬ್ರಹ್ಮವಾರ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.